ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅವರೆಲ್ಲರೂ ಸುರಕ್ಷಿತವಾಗಿ ಮತಗಟ್ಟೆಗಳಿಗೆ ಸೇರಿದಾರ? ಇಲ್ಲಿ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳಿದೆಯಾ? ಈಗ ಮತದಾರರು ನಾಳೆ ಇಲ್ಲಿ ಮತದಾನಕ್ಕೆ ಬರ್ತಾರೆ, ಅವ್ರಿಗೆಲ್ಲ ಕುಡಿಯೋ ನೀರಾಗಿರ್ಬಹುದು, ವಾಶ್ರೂಮ್ ಆಗಿರ್ಬಹುದು, ನಿಲ್ಲಕ್ಕೆ ಕ್ಯೂ ಆಗಿರಬಹುದು, ಅದೆಲ್ಲ ಇದೆಯಾ? ಮತಗಟ್ಟೆ ಬ್ಯಾಲೆಟ್ ಯೂನಿಟ್ಸ್ ಎಲ್ಲಿರ್ತಾರೆ ಅದನ್ನೆಲ್ಲ ಅವ್ರಿಗೆ ಗೈಡ್ ಮಾಡ್ಲಿಕ್ಕೋಸ್ಕರ ನಾವು ಹಿಂದಿನ ದಿನಾನೇ ಎಲ್ಲ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಆಲ್ರೆಡಿ 12,000 ಜನ ಮತದಾರರಿದ್ದಾರೆ ಇಲ್ಲಿ 19 ವಾರ್ಡ್ಗಳಿಗೆ. ಅದರ ಅನ್ವಯ ಇವತ್ತು ನಾವು ಬಾಸೆಗಳಿಗೆ ಕೊಂಗಡಿಯಪ್ಪ ಕಾಲೇಜಲ್ಲಿ ನಾವು ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ. ಇಲ್ಲೇ ಒಂದು ಸ್ಟ್ರಾಂಗ್ ರೂಮ್ ಅನ್ನ ಮಾಡಿ ಅದಕ್ಕೆ ಪೊಲೀಸ್ ಭದ್ರತೆಯನ್ನ ನಿಯಮಾನುಸಾರ ಕೊಟ್ಟು ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಆ ಒಂದು ಮಾರ್ಗದರ್ಶನದಲ್ಲಿ ನಿಯಮಾನುಸಾರ ನಾವು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಸಾಂಪ್ರದಾಯಿಕ ನೆರವೇರಿಸಲಿದ್ದಾರೆ. ಜನರ ಉತ್ಸವ ಹಾಲುಗಲ್ಲದ ಹಸುಳಿ ಎಂಟರ್ಟೈನ್ಮೆಂಟ್ ಇವೆಂಟ್ಸ್ ಅಂತ ಹೇಳಿ 9ನೇ ತಾರೀಕಿಂದ 11ನೇ ಮಾಡ್ತಾ ಇದೀವಿ. ಮತ್ತೆ 20 ಇಲ್ಲಿಂದನೇ ಎಷ್ಟು ಸಂಗ್ರಹಣೆ ಮಾಡಕ್ ಸಾಧ್ಯ ಆಗುತ್ತೆ ನೋಡ್ದು. ಅದು ಇಲ್ಲಿಂದನೇ ಎಷ್ಟು ಸಂಗ್ರಹಣೆ ಮಾಡಕ್ ಆಗೋದಿಲ್ಲ ಅಂತ ಆಯ್ತು. ಆಮೇಲೆ ನಾನು CM ಮಾಡಿದ್ರು ಅವ್ರು ಹೇಳಿದೆ, ಸರ್ ಈ ತರ ತಾವು ಕರಾವಳಿ ಉತ್ಸವಕ್ಕೆ ಹಣ ಕೊಡ್ಬೇಕು ಸರ್, ಇದಾದ್ರೆ ಇದು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಮುಕ್ತವಾಗಿ ನಾನು ಕೊಟ್ಟಿದ್ದ ಪಿಟಿಷನ್ಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಅವರೇ ಬರ್ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಒಂದು ಅನುದಾನವನ್ನ ರಾಜ್ಯ ಸರ್ಕಾರದಿಂದ ಈ ಕರಾವಳಿ ಉತ್ಸವಕ್ಕೆ ಕೊಡ್ತಾ ಇರ್ತಾರೆ. ಈ ಪ್ರಮಾಣದಲ್ಲಿ ಇಲ್ಲಿ ಯಾರು ಕೂಡ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನಾಗ್ತದೆ, ಇಂಥ ಎಲ್ಲ ಕಾರ್ಯಕ್ರಮಗಳಾದಾಗ ಒಂದು ಸಹೋದರತ್ವ ಬೆಳೀತದೆ, ಪ್ರೀತಿ ವಿಶ್ವಾಸ ಬೆಳೀತದೆ, ಮತ್ತು ನಮ್ಮಲ್ಲಿ ಏನು ಬೇರೆ ಬೇರೆ ಒಂದು ದಾರಿಯ ಅಥವಾ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಚಿಂತನೆ ಇರ್ತದೆ ಮನಸ್ಸಿನಲ್ಲಿ. ಬಹಳ ಒಂದು ಕೇಂದ್ರ ಸ್ಥಾನ ಆಗಿದೆ. ಬಹುಶಃ ಕರ್ನಾಟಕದಲ್ಲಿ ಇವತ್ತು ಸಂಸ್ಕೃತಿಯನ್ನ, ಭಾಷೆಯನ್ನ, ಎಲ್ಲ ರೀತಿಯಲ್ಲೂ ಕೂಡ ಮತ್ತು ಕಲೆಯನ್ನ ಬೆಳೆಸ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಕರಾವಳಿಯ ಜಿಲ್ಲೆಗಳಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿಯಾಗಿ ಇವತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿಭೆ ಇದೆ, ಎಲ್ಲರೂ ಒಳ್ಳೆ ಟ್ಯಾಲೆಂಟೆಡ್ ಜನ ಇದ್ದಾರೆ, ಮತ್ತು ಅದನ್ನ ಇವತ್ತು ಅವರಿಗೆ ಹೆಚ್ಚು ಅವಕಾಶಗಳು ಕೂಡ ಸಿಗ್ತಕ್ಕಂಥ ವಾತಾವರಣ ಆಗಿದೆ. ಎಲ್ಲರಿಗೂ ಕೂಡ ಈ ಒಂದು ಕರಾವಳಿ ಉತ್ಸವದಲ್ಲಿ ಏನಾದರೂ ಒಂದು ಅವಕಾಶ ನಾವು ನೀಡಬೇಕು ಅಂತೇಳಿ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ವಿ. ಆ ಪ್ರಯತ್ನದ ಫಲವಾಗಿ ಇವತ್ತು ಈ ಒಂದು ಕರಾವಳಿ ಉತ್ಸವ 2025ರ ಒಂದು ಉದ್ಘಾಟನೆ ನೆರವೇರ್ತಾ ಇದೆ. ಇವತ್ತಿನಿಂದ ಜನವರಿ 31ರ ತನಕ ಆಲ್ಮೋಸ್ಟ್ ಪ್ರತಿ
ವೀಕೆಂಡ್ ಕೂಡ ಏನಾದರೂ ಒಂದು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಗಳ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ. ಇಮ್ಯಾಜಿನರಿ ಚೇರ್ ಹಿಂದೆ ಚೇರ್ ಇದೆ ಅಂತ ತಿಳ್ಕೊಳ್ಳೋಣಪ್ಪ, ಚೇರ್ ಮೇಲೆ ಕೂತ್ಕೊಳ್ಳೋಣ. ಸಡಿಲ ಬಿಟ್ಟಾಗೆಲ್ಲ ಮನಸ್ಸು ವಿಕಸನಗೊಳ್ಳುತ್ತದೆ. ನಮಗೆ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಅದೇ ರೀತಿಯಾಗಿ ಮೆಡಿಟೇಷನ್, ಯಾವುದೇ ರೀತಿಯಾದಂಥ ಮೆಡಿಟೇಷನ್ ಕೋರ್ಸಸ್ಸು ಬಹಳಷ್ಟು ಉಪಯೋಗ ಆಗುತ್ತೆ, ಸಹಕಾರಿಯಾಗುತ್ತೆ. ಅವರು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡು ಅವರು ಒಂದು ಪ್ರತಿದಿನ ಅದನ್ನು ಫಾಲೋ ಮಾಡಿ ಒಂದು ಪರಿಣಿತಿ ತಗೊಂಡು ಅದನ್ನು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ 100% ಅವರು ಮನೋಪರಿವರ್ತನೆ ಆದಂಥ ಒಂದು ವ್ಯಕ್ತಿ ಆಗಲಿಕ್ಕೆ ಸಂಪೂರ್ಣವಾದಂಥ ಒಂದು ಅವಕಾಶ ಇದೆ. ಹಾಗೆ ನಿರಂತರವಾಗಿ ಬಂದಿಗಳಿಗೆ ಆರ್ಟ್ ಆಫ್ ಲಿವಿಂಗ್ ಸಹಭಾಗಿತ್ವದಲ್ಲಿ ಯೋಗಾಭ್ಯಾಸವನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಈ ಯೋಗ ನಿರಂತರವಾಗಿ ಕಾರಾಗೃಹದಲ್ಲಿ ನಡೀತಾ ಇದೆ. ಇದಕ್ಕೆ ಕಲಬುರಗಿ ಆರ್ಟ್ ಆಫ್ ಲಿವಿಂಗ್ ಬ್ರಾಂಚ್ನ ಸಿಬ್ಬಂದಿಯವರು ನಮ್ಮ ಕಾರಾಗೃಹಕ್ಕೆ ಭೇಟಿ ನೀಡಿ ಪ್ರತಿನಿತ್ಯ ಯೋಗ ತರಬೇತಿಯನ್ನು ಮಾಡ್ತಾಯಿದ್ದಾರೆ. ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ. ಅದು ಮುಖ್ಯವಾಗಿ ಇದರಲ್ಲಿ ಸುದರ್ಶನ ಕ್ರಿಯೆ ಅಂತ ಕಲಿಸ್ಕೊಡ್ತೀವಿ. ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಇದು ಇಡೀ ವಿಶ್ವದಾದ್ಯಂತ ಕೋಟ್ಯಂತರ ಜನರು ಇದರ ಲಾಭವನ್ನು ಪಡೆದಿದ್ದಾರೆ. ನಮ್ಮ ಮೂಲಧೇಯ ಒತ್ತಡ ನಿರ್ಮೂಲನೆ, ಸ್ಟ್ರೆಸ್ ಫ್ರೀ, ವೈಲೆನ್ಸ್ ಫ್ರೀ ಸೊಸೈಟಿ ನಿರ್ಮಾಣ ಮಾಡೋದೇ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೇನ ಧ್ಯೇಯ. ಅದಕ್ಕೋಸ್ಕರ ನಾವು ಎಲ್ಲ ಇಂಥ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.